ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಬೆಂಗಳೂರಲ್ಲಿ ಹೋದಾಗ ನಮ್ಮ ಅತ್ತಿಗೆ ಮನೆಯಲ್ಲಿ ನನ್ನ ಮಗಳಂತರೂ ಬೆಳಗ್ಗೆ 7:15ಕ್ಕೆ ಮನೆ ಬಿಡಬೇಕು. ಯಾಕಂದರೆ ಕರೆಕ್ಟ್ ಆ ಟೈಮಲ್ಲಿ ಮೆಟ್ರೋ ಇದೆ ಅವಳಿಗೆ. ಸೊ ಅದು ಮಿಸ್ ಆದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಲೇಟಾಗಿ ಬರುತ್ತೆ. ಹಾಗಾಗಿ ನಮ್ಮ ಅತ್ತಿಗೆ ಬೇಗ ಎದ್ದು ಚಟ್ನಿ, ಪಲ್ಯ, ದೋಸೆ ಎಲ್ಲ ಮಾಡಿದರು. ಅವಳಿಗೆ ಬಾಕ್ಸಿಗೆ ಪುಳಿಯೋಗರೆ ಏನೋ ಮಾಡಿದರು. ಸೊ ಅವಳು ಟಿಫನ್ ತಿನ್ನೋಕೆ ಬೇಡ 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 ಅಂತಾಳೆ. ಯಾಕಂದರೆ ಅಷ್ಟು ಬೆಳಗ್ಗೆ ಬೇಗ ತಿನ್ನೋಕ್ಕಾಗೋದಿಲ್ಲ. ಅಂದ್ರೆ ಅದರಲ್ಲೂ ನಾವು ತಿನ್ನು ಏನಾಗಲ್ಲ ಅಂತ ಹೇಳಿ ತಿನ್ನಿಸಿದ್ವಿ. ಇನ್ನು ಮೆಟ್ರೋ ಸ್ಟೇಷನಿಗೆ ಬಿಡಲಿಕ್ಕೆ ನಾನು ನಮ್ಮ ಮನೆಯವ್ರು ಇಬ್ಬರು ಬಂದ್ವಿ. ಯೂಶ್ವಲಿ ನಮ್ಮ ಅಣ್ಣನೇ ಹೋಗೋದು. ಸೊ ಇವತ್ತು ನಾವು ಬಂದ್ವಿ, ಊರಿಂದ ಬಂದಿದ್ವಲ್ಲ. ಸೊ ಬಿಟ್ಟು ಬರೋಣ ಅವಳಿಗೆ ಅಂತ ಹೇಳಿ ಬಂದ್ವಿ. ಸೊ ಬೆಂಗಳೂರಲ್ಲಿ ಓಡ್ತಾನೇ ಇರಬೇಕು. ಸೊ ಓಡ್ತಾ ಇರೋದೇ ಒಂದು ಲೈಫು. ಯಾಕಂದರೆ ಫುಲ್ ಟ್ರಾಫಿಕ್ ಇರುತ್ತೆ. ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂತ ಅಂದರೆ 1 ಅವರ್ 1.5 ಅವರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಓಡ್ತಾನೇ ಇರೋದು ಲೈಫು. ಸೊ ನನ್ನ ಮಗಳಿಗೂ ಮಿಸ್ ಆಗಬಾರ್ದು ಅಂತ ಹೇಳಿ ನೋಡಿ ಓಡ್ತಾನೇ ಇದ್ದಾಳೆ. ಸೊ ಅಣ್ಣನ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ. ಹಾಗಾಗಿ ಅವಳು 7:15ಕ್ಕೆ ಮನೆ ಬಿಡಬೇಕು. ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಲೈಫು ಅಂತಂದರೆ ಓಡ್ತಾನೆ ಇರಬೇಕು. ಒಂದು ಟೈಮಲ್ಲಿ ಓಡ್ತಾ ಇದ್ದರೆ ಮುಂದೆ ಹೋಗಿ ನಮಗೆ ಒಳ್ಳೆಯದು. ಇನ್ನು ಬೆಳಗ್ಗೆ ಇದು 7:15 7:20ಕ್ಕೆ. ಸೊ ಅಲ್ಲೂ ಕೂಡ ತುಂಬಾ ಬಿಸಿಲಿತ್ತು. ಈ ಟೈಮ್ ಅಂತೂ ಬೆಂಗಳೂರಲ್ಲಿ ನನಗೆ ತುಂಬ ಬಿಸಿಲು ಅನ್ನಿಸ್ತು. ತುಂಬ ಸೆಕೆ ಇತ್ತು ಅಲ್ಲೂ ಕೂಡ. ಇನ್ನು ನಮ್ಮ ಅತ್ತಿಗೆಗೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗ್ತಾರೆ. ಸೊ ಏಕೆಂದರೆ ಅವ್ರ ಮಕ್ಕಳು, ಅಣ್ಣ ಎಲ್ಲರೂ 8-8:30 ತನಕ ಸೊ ಅವರು ಎಲ್ಲ ಕಾಲೇಜು, ಆಫೀಸು ಎಲ್ಲ ಹೋಗ್ತಾರೆ. ಸೊ ಅಲ್ಲಿ ತನಕ ಅವರು ಪಟ ಮಾಡ್ತಾನೆ ಇರಬೇಕು. ಅಣ್ಣಂಗೆ ಮಕ್ಕಳಿಗೆ ಟಿಫನಿಗೆ ಬೇರೆ, ಸೊ ಬಾಕ್ಸಿಗೆ ಬೇರೆ, ಈ ಥರ ಬೆಳಗ್ಗೆನೇ ಅಂತಂದರೆ ಎಷ್ಟು ಬೇಗ ಇದ್ರೂ ಕೆಲಸ ಸಾಗೋದು, ಮಾಡ್ತಾನೆ ಇರ್ತಾರೆ. ಏನೋ ನಮ್ಮ ಅಣ್ಣನೂ ಕೂಡ ಇವಾಗ ರೆಡಿ ಆದರು. ಸೊ ರೆಡಿ ಆದ್ರಲ್ಲ, ಅವರಿಗೂ ಕೂಡ ದೋಸೆ ಎಲ್ಲ ಹಾಕ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು ದೋಸೆ, ಚಟ್ನಿ, ಪಲ್ಯ ಸಖತ್ತಾಗಿತ್ತು. ನಾವಂತರೂ ನನ್ನ ಮಗಳು, ಅಣ್ಣ, ಸೊ ಅವ್ರ ಮಕ್ಕಳು ಹೋದ್ಮೇಲೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ನೋಡಿ ಅಣ್ಣನೂ ಕೂಡ ರೆಡಿ ಆದರು. ಅಣ್ಣನೂ ಅಷ್ಟೇ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. 8 ಗಂಟೆ ಆದ್ರೂ ಕೂಡ ಅವರು ಹೋಗ್ತಾರೆ. ಅಷ್ಟು ಬೇಗ ಹೋಗಬೇಕು ಅಂತ ಅವರು ಬೇಗ ಎದ್ದು ರೆಡಿ ಆಗ್ತಾರೆ. ಇನ್ನು ನಾವು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಮಾತಾಡ್ಕೊಂಡು ಕೂತ್ಕೊಂಡ್ಮೇಲೆ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಿಲ್ಲ. 2 ಗಂಟೆ 1:15 ಅನಿಸುತ್ತೆ ಇದು. ಇನ್ನು ಏನು ಅಡುಗೆ ಮಾಡೋದು ಅಂತ ಹೇಳಿ, ರೋಟಿ ಮಾಡೋಣ, ಮಶ್ರೂಮು ಮತ್ತು ಪನ್ನೀರ್ ಮಾಡೋಣ ಅಂತ ಹೇಳಿದ್ರು. ಸರಿ ಆಯಿತು, ನನ್ನ ಹತ್ರ ಮಶ್ರೂಮ್ ಮಾಡಿಸ್ಬೇಕು ಅಂತ ಇದ್ದರು ಪಾಪ ಅವರು. ಸೊ ನಾನು ಮಾಡೋಕ್ಕೆ ಆಗಿಲ್ಲ. ಇನ್ನು ಅವರು ಚಪಾತಿ ಏನೋ ಆಲ್ಮೋಸ್ಟ್ ತಿಂತಾಯಿರ್ತೀವಿ, ರೋಟಿ ಅಂತ ಹೇಳಿದ್ರು. ಸರಿ ಆಯಿತು, ರೋಟಿ ನಾನು ಟ್ರೈ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಇನ್ನು ಸೋಡಾ ಪುಡಿ, ಉಪ್ಪು, ಸ್ವಲ್ಪ ಸಕ್ಕರೆ, ಮೊಸರು ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ಇನ್ನೂ ಸ್ವಲ್ಪ ಹಾಕಿದ್ರೂ ಓಕೆ ನಡೆಯುತ್ತೆ, ಯಾಕಂದರೆ ಸಾಫ್ಟಾಗಿ ಬರುತ್ತೆ ರೋಟಿ ಅಂತ ಹೇಳಿದ್ರು. ನೋಡೋಣ ಸೊ ಇದು ಹೇಗೆ ಬರುತ್ತೋ ನೆಕ್ಸ್ಟ್ ನಾನು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಇನ್ನು ಮೈದಾ ಜಾಸ್ತಿ ತಿನ್ನಬಾರ್ದು ಅಂತಾರೆ. ಸೊ ನಮ್ಮ ಕಡೆ ಹಬ್ಬ ಅದರಲ್ಲಿ ಹೋಳಿಗೆ ಮಾಡಬೇಕು ಅಂದರೆ ಮೈದಾ ಯೂಸ್ ಮಾಡ್ತೀವಿ, ಕರ್ಜಿಕಾಯಿ ಮಾಡಬೇಕು ಅಂದರೆ ಮೈದಾ ಯೂಸ್ ಮಾಡ್ತೀವಿ ಹಬ್ಬ ಹುಣ್ಣಿಮೆಯಲ್ಲಿ. ಸೊ ಅಪರೂಪಕ್ಕೆ ಪ್ರತಿ ತಿಂಗಳೂ ಹಬ್ಬ ಬರಲ್ಲ. ಸೊ ಹಬ್ಬ ಬಂದಾಗಂತೂ ನಾವು ಮಾಡ್ತೀವಿ. ಈ ಥರ ತಿನ್ನಬೇಕು ಅನಿಸ್ದಾಗ ತಿಂತೀವಿ, ಅಷ್ಟೂ ಅವಾಯ್ಡ್ ಮಾಡಲ್ಲ. ಆದರೆ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದೇ ಅಂತ ಹೇಳ್ತಾರೆ. ಸೊ ಪ್ರತಿದಿನ ಏನು ಮಾಡೋದಿಲ್ಲ, ಯಾವಾಗಾದರೂ ಒಂದು ಟೈಮ್ ಈ ಥರ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಇನ್ನು ಇದು ಚಪಾತಿ ಹದಕ್ಕೆ ಕಲಿಸಿದ್ದಾರೆ. ನಾನು ತುಂಬ ತೆಳುವಾಗಿ ಕಲಿಸ್ಬೇಕೇನೋ ಅಂದ್ಕೊಂಡೆ, ಇಲ್ಲ ಚಪಾತಿ ಹದಕ್ಕೆ ಕಲಿಸ್ಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಕಲಿಸ್ತಾ ಇದ್ದಾರೆ. ಸೊ ಇದಾದಮೇಲೆ ನನಗೆ ಒಂಥರ ಸುಸ್ತಾಯಿತು, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ ಅಂತ ಅಂದರು. ಹೋದೆ, ಹಾಗೆ ನಿದ್ದೆ ಹತ್ತಿಬಿಟ್ಟಿದೆ ಫ್ರೆಂಡ್ಸ್. ನಾನು ಮಶ್ರೂಮ್ ನನಗೆ ಮಾಡು ಅಂತ ಹೇಳಬೇಕು ಅಂತ ಇದ್ದರು, ಬಟ್ ನಾನು ಮಾಡಿಲ್ಲ. ಇನ್ನು ಅವರು ಪನ್ನೀರ್ ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಹೋದಾಗ ಪನ್ನೀರ್ ತುಂಬ ಚೆನ್ನಾಗಾಗಿತ್ತು. ಬಟಾಣಿ ಕಾಳೆಲ್ಲ ಹಾಕಿ ಪನ್ನೀರ್ ಮಾಡಿದರು. ಸೊ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ, ಬಟ್
ನನಗೆ ಅದು ಯಾವಾಗ ನಿದ್ದೆ ಹತ್ತಿಬಿಟ್ಟಿದೆನೋ ಸೊ ಗೊತ್ತಿಲ್ಲ. ನಾನು ಹೋದಾಗಿಂದನೂ ಜಾಸ್ತಿ ನಿದ್ದೆನೂ ಬರ್ತಾ ಇದೆ. ಆಮೇಲೆ ಒಂಥರ ಸುಸ್ತಾಗ್ತಾ ಇತ್ತಲ್ಲ, ಹೋಗಿ ರೆಸ್ಟ್ ಮಾಡಿ ಅಂದರು, ಹೋಗಿ ಮಲ್ಕೊಂಡೇ ಬಿಟ್ಟೆ ನಾನು. ಅಷ್ಟರ ತನಕ ಅವ್ರು ಪನ್ನೀರು, ಮಶ್ರೂಮು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಇನ್ನು ನೋಡಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನೆಂದಿದೆ. ಇನ್ನು ನಾವು ಹೊರಗಡೆನೂ ಕೂಡ ಹೋಗಬೇಕಿತ್ತು. ಇದಕ್ಕೆ ಸ್ವಲ್ಪ ಬಟರ್ ಹಾಕಿ ಚೆಂದ ಸುಡ್ತಾ ಇದ್ದಾರೆ ನೋಡಿ. ಸೊ ಇನ್ನು ಬೆಂಕಿಯಲ್ಲಿ ಸುಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ಇವಾಗ ಎಲ್ಲಿ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ತವ ಮೇಲೆ ಸುಡ್ತಾ ಇದ್ದಾರೆ. ಇದು ನಿಮಗೆ ಬೇಕು ಅಂತಂದರೆ ತೆಳುವಾಗೂ ಹಾಕ್ಕೊಂಡ್ರೆ ಸ್ವಲ್ಪ ರೋಸ್ಟಾಗಿ ಬರುತ್ತೆ. ರೋಸ್ಟ್ ತಿನ್ನೋರಿಗೆ ಹೇಳ್ತಾ ಇರೋದು. ನಮ್ಮ ಅದಕ್ಕೆ ಸ್ವಲ್ಪ ಮೆದುವಾಗೇ ಇರಲಿ, ಸ್ವಲ್ಪ ದಪ್ಪ ಇರಲಿ, ಮೆದುವಾಗಿದ್ದರೆ ಬಿಸಿ ಬಿಸಿ ತಿಂದರೆ ಚೆಂದ ಅಂತ. ಇದು ಹಾಕಿಡಬಾರ್ದು ಫ್ರೆಂಡ್ಸ್, ಹಾಕಿಟ್ರೆ ತಿನ್ನಲಿಕ್ಕೆ ಆಗಲ್ಲ. ಅದು ಫಸ್ಟೇ ಮೈದಾ ರಬ್ಬರ್ ಥರ ಆಗಿಬಿಡುತ್ತೆ. ಸೊ ಈ ಥರ ಬಿಸಿ 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 ಆದಾಗ ಎಲ್ರಿಗೂ ಕೊಟ್ಬಿಡಬೇಕು. ಸೊ ಒಬ್ಬೊಬ್ಬರಿಗೆ ಹಾಕ್ಕೊಂಡು ಎಲ್ರಿಗೂ ಊಟಕ್ಕೆ ಕೊಡಬೇಕು. ಸೊ ಹಾಗಾಗಿ ನೀವು ಊಟಕ್ಕೆ ಕೊಡಿ, ನಾನೇ ಇವಾಗ ರೋಟಿ ಮಾಡ್ತೀನಿ ಅಂತ ಹೇಳಿದೆ. ಸೊ ಆಮೇಲೆ ನೆಕ್ಸ್ಟ್ ನಾನು ರೋಟಿ ಎಲ್ಲ ಉಜ್ಜಿ ಕೊಟ್ಟೆ. ಅವರೆಲ್ರಿಗೂ ಊಟ ಕೊಟ್ಟರು. ಸಖತ್ತಾಗಿತ್ತು. ಮಶ್ರೂಮು ಚೆನ್ನಾಗಿತ್ತು. ಆಮೇಲೆ ಪನ್ನೀರು ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು. ನನಗೆ ಸುಸ್ತಾಗ್ತಾ ಇತ್ತಲ್ಲ, ಒಂದೇ ರೋಟಿ ಸಾಕು ಅಂದೆ. ಆಮೇಲೆ ಜುಲ್ಮೆಯಿಂದ ತಿನ್ನಿ ಏನೂ ಆಗಲ್ಲ ಅಂತ ಹೇಳಿದ್ರು. ಸರಿ ತಿಂದ್ಕೊಂಡು ಮತ್ತೆ ಬೇಗ ಹಾಗೆ ರೆಡಿ ಆದ್ವಿ ಫ್ರೆಂಡ್ಸ್. ಯಾಕಂದರೆ ಇನ್ನು ಇದರಲ್ಲಿ 2 ಕ್ಲಿಪ್ಪಿಂಗ್ಸ್ ಇದ್ವು. ಅದು ಗೊತ್ತಿಲ್ಲ, ನನ್ನ ಕಡೆಯಿಂದನೇ ಡಿಲೀಟ್ ಆಗಿಬಿಟ್ಟಿದೆ. ಸೊ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್, ಅದು ಡಿಲೀಟ್ ಆಗಿಬಿಟ್ಟಿದೆ ಅಂತ ಹೇಳಿ. ಇನ್ನು ಬೇಗ ರೆಡಿ ಆಗಿಬಿಟ್ಟು ಅದಕ್ಕೆ ಮಗಳು ಇಬ್ಬರು ಬರ್ತಾ ಇದ್ದಾರೆ. ಇನ್ನು ಹೊರಡೋದೆ ಫ್ರೆಂಡ್ಸ್. ತುಂಬ ಲೇಟ್ ಆಗಿಬಿಟ್ರೆ ಮತ್ತೆ ಬಟ್ಟೆ ಎಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಸೀರೆ ತೊಗೊಳ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡೋಣ ಏನೇನಾಗುತ್ತೋ ಹೇಗೇಗಾಗುತ್ತೋ ಅಂತ ಹೇಳಿ. ಸೊ ಇವಾಗ ಇನ್ನೇನು ಹೊರಡೋದು. ಸೊ ಮಲ್ಲೇಶ್ವರಮ್ಗೆ ಬಂದ್ವಿ, ಇಲ್ಲಿ ಸುದರ್ಶನ್ ಸಿಲ್ಕ್ ಹೌಸಿಗೆ. ಸೊ ಇದು ಅಂದರೆ ಚಿಕ್ಕಪೇಟೆಯಲ್ಲಿ ಒಂದಿದೆ, ಇಲ್ಲೊಂದು ಮಲ್ಲೇಶ್ವರಮಲ್ಲಿ ಒಂದು ಹೊಸದಾಗಿ ಮಾಡಿದಾರಂತೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಸೀರೆ ಎಲ್ಲ ಗುಡ್ಡೆ ಹಾಕಿಬಿಟ್ಟಿದ್ದಾರೆ. ಇವಾಗ ಅಕ್ಷಯ ತೃತೀಯ ಬೇರೆ. ಯಪ್ಪಾ ಹೆಂಗೆ ಹಾಕಿದ್ದಾರೆ ಅಂದರೆ ನಾವೇ ತಗೋಬೇಕು, ನಾವೇ ಸೆಲೆಕ್ಟ್ ಮಾಡ್ಕೋಬೇಕು. ತೋರಿಸೋರು ಇದ್ದಾರೆ, ಬಟ್ ಆ ಗುಡ್ಡೆಯಲ್ಲಿ ಎಲ್ಲ ಹಾಕಿದಾರಲ್ಲ ಅದರಲ್ಲೇ ನೋಡ್ಕೋಬೇಕು. ನನಗೆ ಈ ಥರ ಇಷ್ಟ ಆಗಲ್ಲ ಫ್ರೆಂಡ್ಸ್. ನನಗೆ ತೋರಿಸ್ಬೇಕು ಸೀರೆ, ಒಂದೊಂದೇ ತೆಗೆದು ತೋರಿಸಿದ್ರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ತೊಗೋಬೋದು. ಆಮೇಲೆ ಇಲ್ಲಿಂದ ನಾವು ಬೇರೆ ಅಂಗಡಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಆಮೇಲೆ ಅಲ್ಲಿಂದ ನನ್ನ ಮಗಳು ಕೂಡ ನಾನು ಆನ್ ದ ವೇ ಬರ್ತಾ ಇದ್ದೀನಿ ಇರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಅವಳಿಗೆ ಕಾದು ಅವಳು ಬಂದ ಮೇಲೆ ಮತ್ತೆ ನಮ್ಮ ಅದಕ್ಕೆ ಬೇರೆ ಅಂಗಡಿಗೆ ಕರ್ಕೊಂಡೋದ್ರು. ಸೊ ಇಲ್ಲಿ ಸೀರೆಗಳನ್ನ ನೋಡ್ತಾ ಇದ್ದೀವಿ, ಯಾವ್ದು ತೊಗೊಂಡ್ವಿ ಏನು ಎತ್ತ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತಿದ್ದೀವಿ. ಸೀರೆ ತೊಗೊಳ್ಳೋದು ಅಂದರೆ ತುಂಬಾ ಕಷ್ಟ ಅನಿಸ್ಬಿಡುತ್ತೆ. ಸೊ ಈ ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನನ್ನ ಮಗಳು ಸೀರೆ ಕೊಡಿಸಿರೋದು ಯಾವುದು ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.